ಎರಡನೇ ಶ್ಲೋಕವು ಶಿವನ ಬಾಹುಗಳ ಶಕ್ತಿಯನ್ನ ಎತ್ತಿ ತೋರಿಸುತ್ತದೆ. ತ್ರಿಶೂಲ, ಪಿನಾಕ ಮತ್ತು ಖಟ್ವಾಂಗದಂತಹ ದಿವ್ಯ ಆಯುಧಗಳನ್ನು ಹಿಡಿದಿರುವ ಶಿವನ ಬಾಹುಗಳು ರಕ್ಷಣೆ ಮತ್ತು ಕರುಣೆಯ ಸಂಕೇತವಾಗಿದೆ. ಗೌರಿಯ ಕಪೋಲಗಳನ್ನು ಅಲಂಕರಿಸಿದ ಪತ್ರರೇಖೆಗಳು ಮತ್ತು ಸುವರ್ಣ ಕಂಕಣಗಳ ದೀಪ್ತಿಯು ಶಿವನ ಮಹಿಮೆಯನ್ನು ಹೆಚ್ಚಿಸುತ್ತೆ. ಮೂರನೇ ಶ್ಲೋಕವು ಶಿವನ ಪಾದ ಕಮಲಗಳನ್ನು ಸ್ತುತಿಸುತ್ತದೆ. ಈ ಪಾದಗಳು ಬ್ರಹ್ಮ, ಇಂದ್ರ, ಅಮರ ಮುನಿಗಳು ಮತ್ತು ಭಕ್ತರ ಮನಸ್ಸಿನಲ್ಲಿ ನೆಲೆಸಿವೆ ಎಂದು ವರ್ಣಿಸಲಾಗಿದೆ. ಪದ್ಮಾಕ್ಷ ವಿಷ್ಣುವಿನ ಕಣ್ಣುಗಳಂತಹ ಕಮಲಗಳಿಂದ ಪೂಜಿಸಲ್ಪಟ್ಟ ಪದ್ಮ, ಅಂಕುಶ, ಧ್ವಜ ಮತ್ತು ಸರೋರುಹದಂತಹ ಮಂಗಳಕರ ಚಿಹ್ನೆಗಳಿಂದ ಕೂಡಿದ ಶಿವನ ಪಾದಗಳು ಆಶ್ರಯ ಮತ್ತು ಮೋಕ್ಷವನ್ನು ನೀಡುವ ಸ್ಥಾನಗಳಾಗಿವೆ. ನಾಲ್ಕನೇ ಶ್ಲೋಕವು ಶಿವನ ಪುಣ್ಯ ಮೂರ್ತಿಯನ್ನು ವರ್ಣಿಸುತ್ತದೆ. ಕರ್ಪೂರ ಮತ್ತು ಕುಂದ ಪುಷ್ಪದಂತೆ ಧವಳ ವರ್ಣದ ಗಜ ಚರ್ಮವನ್ನು ವಸ್ತ್ರವಾಗಿ ಧರಿಸಿದ, ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸಿದ ಮತ್ತು ಕಾತ್ಯಾಯನಿಯು ತನ್ನ ಎಡಭಾಗವನ್ನು ಅಲಂಕರಿಸಿರುವ ಶಿವನ ಶುದ್ಧ ಮತ್ತು ನಿಷ್ಕಳಂಕ ಸ್ವರೂಪವನ್ನು ಇದು ಪ್ರಕಟಪಡಿಸುತ್ತದೆ. ಅಂತಿಮ ಶ್ಲೋಕವು ಶಿವನ ಪವಿತ್ರ ನಾಮಸ್ಮರಣೆಯ ಮಹತ್ವವನ್ನು ತಿಳಿಸುತ್ತದೆ. ಶಿವನ ನಾಮವು ಸಮಸ್ತ ದುಃಖಗಳನ್ನು ನಾಶಪಡಿಸುವ, ಸಂಸಾರ ತಾಪವನ್ನು ಶಮನಗೊಳಿಸುವ, ಕಲಿಯುಗದ ಕಲ್ಮಶಗಳನ್ನು ಹೋಗಲಾಡಿಸುವ ಮತ್ತು ಕೋಟಿ ಗೋವುಗಳನ್ನು ದಾನ ಮಾಡಿದ ಫಲವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಆಯುರಾರೋಗ್ಯ, ಸಕಲ ಭೋಗಗಳು ಮತ್ತು ಅಂತಿಮವಾಗಿ ದುರ್ಬಲವಾದ ಕೈವಲ್ಯ ಪದವು ಲಭಿಸುತ್ತದೆ ಎಂದು ಸ್ತೋತ್ರದ ಕೊನೆಯಲ್ಲಿ ಶಂಕರಾಚಾರ್ಯರು ಆಶೀರ್ವದಿಸಿದ್ದಾರೆ. ಪ್ರತಿದಿನ ಬೆಳಗ್ಗೆ ಈ ಸ್ತೋತ್ರವನ್ನು ಪಠಿಸುವುದರಿಂದ ಮನಸ್ಸು ಶುದ್ಧವಾಗಿ ಶಿವನ ದಿವ್ಯ ರೂಪಗಳ ಮೇಲೆ ಏಕಾಗ್ರ ಧ್ಯಾನ ಸಾಧ್ಯವಾಗುತ್ತದೆ. ಸ್ತೋತ್ರದ ನಿಯಮಿತ ಪಠಣವು ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಮತ್ತು ಜೀವನದಲ್ಲಿ ಸಕಲ ಭೋಗ ಸಂಪತ್ತನ್ನ ತರುತ್ತದೆ. ಶಿವನ ನಾಮಸ್ಮರಣೆಯ ಮಹಿಮೆಯಿಂದ ಕಲಿಯುಗದ ಕಲ್ಮಶಗಳು, ಪಾಪಗಳು ನಾಶವಾಗಿ ಎಲ್ಲಾ ದುಃಖಗಳಿಂದ ಮುಕ್ತಿ ದೊರೆಯುತ್ತೆ. ಶಿವನ ಶಾಂತ ಮತ್ತು ಮಂಗಳಕರ ರೂಪಗಳ ಧ್ಯಾನವು ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡಿ ಆತ್ಮಿಕ ಸ್ಫೂರ್ತಿಯನ್ನ ಹೆಚ್ಚಿಸುತ್ತದೆ. ಈ ಸ್ತೋತ್ರದ ಭಕ್ತಿಪೂರ್ವಕ ಪಠಣವು ಅಂತಿಮವಾಗಿ ಜೀವನದ ಪರಮ ಗುರಿಯಾದ ಕೈವಲ್ಯ ಪದ ಅಥವಾ ಮೋಕ್ಷವನ್ನು ಪಡೆಯಲು ದಾರಿಯಾಗುತ್ತದೆ.